ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತದಲ್ಲಿ 241 ಜನರು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಭೇಟಿಯನ್ನ ನೀಡಿದ್ದಾರೆ ಅಹಮದಾಬಾದ್ಗೆ. ದುರಂತ ನಡೆದಂತಹ ಸ್ಥಳಕ್ಕೆ ಅಹಮದಾಬಾದ್ಗೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ಅವರ ಜೊತೆ ಇದ್ರು. ಗುಜರಾತ್ನ ಸಿಎಂ ಕೂಡ ಭೂಪೇಂದ್ರ ಪಟೇಲ್ ಮತ್ತು ಇನ್ನಿತರು ಕೂಡ ದುರಂತ ನಡೆದಿರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ವಿಮಾನ ದುರಂತ ಆಗಿದೆಯಲ್ಲ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಗುಜರಾತಿನ ಸಿಎಂ ಜೊತೆಯಲ್ಲಿ ವಿಮಾನಯಾನ ಸಚಿವರು ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಕೂಡ ಭೇಟಿ ಕೊಟ್ಟಿದ್ದಾರೆ ದುರಂತ ನಡೆದಿರುವಂತಹ ಸ್ಥಳಕ್ಕೆ. ಇಂಥ ಒಂದು ಮಹಾ ದುರಂತ ಆಗ್ತಿದ್ದಂತೆ ರಕ್ಷಣಾ ಕಾರ್ಯಕ್ಕೆ ಹೆಚ್ಚಿನ ಅಲ್ಲಿ ವ್ಯವಸ್ಥೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಅಲ್ಲಿಗೆ ಬಂದು ಪರಿಸ್ಥಿತಿ ಯಾವ ರೀತಿ ಆಗಿದೆ, ಯಾವ ರೀತಿಯ ಕಾರ್ಯಾಚರಣೆ ಆಗ್ತಿದೆ, ಅದರ ಪತ್ತೆ ಹಚ್ಚೋದಿರ್ಬೋದು, ಮುಂದಿನ ಕಾರ್ಯಗಳು ಏನೇನು ಆಗಬೇಕನ್ನುವಂಥ ನಿಟ್ಟಿನಲ್ಲಿ, ಇದಕ್ಕೆ ಏನು ಕಾರಣ ಅನ್ನೋ ನಿಟ್ಟಿನಲ್ಲಿ ವಿಚಾರಣೆಗಳು ಮತ್ತು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಅಹಮದಾಬಾದ್ನ ಘಟನಾ ಸ್ಥಳಕ್ಕೆ ಜೊತೆಯಲ್ಲಿ ಈಗಾಗಲೇ ಗಾಯಾಳುಗಳನ್ನು ಕೂಡ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡುವಂಥ ಕೆಲಸ ಆಗ್ತಿದೆ. ಇತರ ಉನ್ನತ ಅಧಿಕಾರಿಗಳು ಕೂಡ ಅವ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಆ ಮೂಲಕವಾಗಿ ಈಗಾಗಲೇ 242 ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ, ಅಲ್ಲಿ ಬಂದು ಇಳಿದಿರುವಂಥದ್ದು. ಆ ಮೂಲಕವಾಗಿ ಈಗ ಇಡೀ ದೇಶವೇ ಇವತ್ತು ಬೆಚ್ಚಿ ಬಿದ್ದಿದೆ ಈ ಘಟನೆಯಿಂದಾಗಿ. ಈ ನಿಟ್ಟಿನಲ್ಲಿ ಯಾಕಿಂಥದ್ದೊಂದು ಅಚಾತುರ್ಯ ಆಯಿತು, ಏನು ಕಾರಣ, ಇನ್ನೇನು ಗೊತ್ತಾಗಬೇಕು. ಒಟ್ಟಿನಲ್ಲಿ ಇವತ್ತು ಶೋಧ ಕಾರ್ಯ ಹೇಗೆ ಆಗಬೇಕು, ರಕ್ಷಣೆ ಕಾರ್ಯ ಇರ್ಬೋದು, ಬೆಂಕಿ ನಿಂದಿಸೋರಿರ್ಬೋದು, ಜೊತೆಯಲ್ಲಿ ಯಾರ್ಯಾರಿದ್ರು ಅನ್ನುವಂಥ ಮಾಹಿತಿ ಕಲೆ ಹಾಕೋದು. ಇನ್ನು ಮುಂದೆ DNA ಟೆಸ್ಟ್ ಮಾಡೋದರ ಮೂಲಕವಾಗಿ ಮೃತ ದೇಹಗಳು ಈಗಾಗಲೇ ಛಿದ್ರ ಆಗಿದೆ, ಗುರುತು ಹಚ್ಚೋದಕ್ಕೆ ಆಗ್ತಿಲ್ಲ ಯಾರ್ಯಾರ ದೇಹ, ಮೃತದೇಹ ಯಾವುದು ಅನ್ನೋದು. ಆ ನಿಟ್ಟಿನಲ್ಲಿ ಮುಂದೆ ಏನೇನು ಕೆಲಸ ಮಾಡಬೇಕು, ಯಾವ ರೀತಿಯಾಗಿಂಥ ಘಟನೆ ಆಯ್ತು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಸೇರಿ ಉನ್ನತ ಅಧಿಕಾರಿಗಳು, ಗುಜರಾತಿನ ಮುಖ್ಯಮಂತ್ರಿಗಳು ಸೇರಿದಂತೆ ಇತರರೂ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈ ನಿಟ್ಟಿನಲ್ಲಿ ವಿಮಾನಯಾನದ ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾಕಂದರೆ ಮತ್ತೊಂದು ಕಡೆ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಂದಿಷ್ಟು ಜನ ಮೃತಪಟ್ಟಿದ್ರು, ಗಾಯಾಳುಗಳಾಗಿದ್ದಾರೆ. 50ಕ್ಕೂ ಹೆಚ್ಚು ಜನರನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಯಾಕಂದರೆ ಯಾವಾಗ ಪ್ಲೇನ್ ಕ್ಲಾಶ್ ಆಗುತ್ತೆ ಫ್ಲೈಟ್, ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ BG ಮೆಡಿಕಲ್ ಹಾಸ್ಟೆಲಿನ ಕಟ್ಟಡಕ್ಕೆ ಬಂದು ಬೀಳುತ್ತೆ, ದಬಾಲ್ ಅಂತ ಬೀಳುತ್ತೆ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಮಹತ್ವದ ಅವಘಡ ಆಗುತ್ತೆ. ಈ ನಿಟ್ಟಿನಲ್ಲಿ ಭೇಟಿ ಕೊಟ್ಟಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗಾಯಾಳುಗಳನ್ನ ವಿಚಾರಿಸ್ತಿರುವಂಥ ದೃಶ್ಯಗಳಿವೆಲ್ಲವೂ. There could be a number of possibilities because the engines are producing thrust to sustain